ದಿನಲ್ಲಿ ಮಾತಾಡ್ತಾ ಆಡ್ತಾ ಹೇಗಾದರೂ ರಾಮ ಬಂದಾನು ಅಂತ ನಿರೀಕ್ಷೆಯಲ್ಲಿ ಕೇಳಿದ್ಲು, ಕೆಣಕಿದ್ಲು. ಆದರೆ ಅವನು ತನ್ನ ನಿಜರೂಪವನ್ನು ತೊಟ್ಟಾದ ಮೇಲೆ ಇನ್ನು ಮಾತಾಡಿದರೆ ಇದರಲ್ಲಿ ಕೇವಲ ಅವನು ಇನ್ನಷ್ಟು ತನ್ನ ಪೌರುಷದ ಬಗ್ಗೆ ಪ್ರದರ್ಶನಕ್ಕಾಗಿ ಇಳಿತಾನೆ ಬಿಟ್ಟರೆ ಕಾರ್ಯ ಸಾಧನೆ ಆಗುವುದಿಲ್ಲ ಅಂತ ಭಾವಿಸಿ ಯಾವಾಗ ಸುಮ್ಮನಾದ್ಲು ಕೂಡಲೇ ರಾವಣ ಜಗ್ರಾಹ ರಾವಣ ಸೀತಾಂ, ಕೂಡಲೇ ರಾವಣ ಮುಡಿಯನ್ನು ಕೈಯಲ್ಲಿ ಹಿಡಿದು ಬಿಟ್ಟ. ವಾಮೇನ ಸೀತಾಂ ಪದ್ಮಾಕ್ಷಿ ಮೂರ್ಧಜೇಶು ಕರೇಣ ಸಹ, ಎಡಗೈಯಿಂದ ಆಕೆಯ ಮುಡಿಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಹಿಮ್ಮಡಿಯ ಮೇಲ್ಭಾಗಕ್ಕೆ ಕೈ ಹಾಕಿ, ಅಂದರೆ ತೊಡೆಯ ಕೆಳಭಾಗದ ನಡುಮಂಡಿಯ ಕೈಗೆ ಹಿಂದಿನಿಂದ ಕೈ ಹಾಕಿ ಎತ್ತಿಬಿಟ್ಟ ಭೂಮಿಯಿಂದ. ತನ್ನ ಮೃತ್ಯುವನ್ನು ತಾನೇ ಎಳೆದುಕೊಂಡಂತೆ ಕಾಣ್ತಾ ಇದ್ದರೂ ಕೂಡ ಆ ಕ್ಷಣದಲ್ಲಂತೂ ಆಶ್ಚರ್ಯ ಏನು ಅಂದರೆ ಪ್ರಾದ್ರವನ್ ಗಿರಿಸಂಕಾಶಂ ಭಯಾರ್ಥ ವನದೇವತಾ, ಅಲ್ಲಿಯ ತನಕ ಮೌನವಾಗಿ ಅಡಗಿ ನಿಂತಿದ್ದ ಮರಗಳ ದೇವತೆಗಳೆಲ್ಲರೂ ಕೂಡ ಇವನ ಆಟೋಪಕ್ಕೆ ಬೆದರಿ ಈತನನ್ನು ಎದುರಿಸಿ ನಾವು ಯಾವುದೇ ರೀತಿಯಿಂದ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ ಅಂತ ಭಾವಿಸಿ ದಿಕ್ಕೆಟ್ಟು ಓಡಿ ಹೋಗ್ತಾರೆ. ಸಚ ಮಾಯಾಮಯೋ ದಿವ್ಯ ಖರಯುಕ್ತ ಖರಸ್ವನಃ ಪ್ರತ್ಯದೃಶ್ಯತ ಹೇಮಾಂಗೋ ರಾವಣಸ್ಯ ಮಹಾರಥ. ದೊಡ್ಡ ರಥ ಚಿಟಿಕಿ ಹೊಡೆಯುವುದರಲ್ಲಿ ಎದುರು ನಿಂತಿದೆ. ಗಾಢವಾದ ವಿಕಾರವಾದ ಬಂಗಾರದ ಬಣ್ಣದ ಕತ್ತೆಯ ಧ್ವನಿಯನ್ನು ಹೊರಸೂಸುವ ಕತ್ತೆಯ ಮೋರೆಯ ಬಯಸಿದ ಕಡೆಗೆ ಹೋಗಬಲ್ಲ ರಥ ಎದುರು ನಿಂತಿದೆ. ತಾನು ನಿಂತಲ್ಲಿಗೆ ಬಂದು ಅದು ಅವನನ್ನು ಏರಿಸಿಕೊಂಡಿದೆ. ಎತ್ತಿದಂತೆಯೇ ಸೀತೆಯನ್ನು ಆ ರಥದಲ್ಲಿ ಇರಿಸಿದ್ದಾನೆ. ಕಟುವಾದ ಮಾತುಗಳಿಂದ ಆಕೆಯನ್ನು ಬೈತಲೇ ಇದ್ದಾನೆ. ಆ ಧ್ವನಿ ಅವಳಿಗೆ ಕೇಳಿಕೊಳ್ಳಲಾಗದೆ ತನ್ನ ಕೂಗಿನಿಂದ ಬೇರೆಯವರನ್ನು ಕರೆಯಲೂ ಆಗದೆ ತುಂಬ ಒದ್ದಾಟ ಪಡ್ತಾ ಇದ್ದಾಳೆ. ಒತ್ತಾಯಪೂರ್ವಕವಾಗಿ ರಥಮಾರೋಪಯತ್, ರಥವನ್ನು ಏರಿಸಿದ್ದಾನೆ ಆಕೆಗೆ. ಕೂಡಲೇ ಮತ್ತೊಮ್ಮೆ ಜೋರಾಗಿ ರಾಮೇತಿ ಸೀತಾ ದುಃಖಾರ್ಥ ರಾಮಂ ದೂರಗತಂ ವನೇ, ಎಷ್ಟು ದೂರದಲ್ಲಿದ್ದರೂ ರಾಮನಿಗೆ ನನ್ನ ಕೂಗು ಕೇಳಲಿ, ನನ್ನ ಮಿಡಿತಕ್ಕೆ ಪ್ರತಿಯಾದ ಕ್ರಿಯೆಯನ್ನು ಕೊಟ್ಟು ರಕ್ಷಿಸಲಿ